ಪತ್ರಿಕಾಗೋಷ್ಠಿ. ಹಂಡೆ ವಜೀರ್ ಸಮಾಜದ ತಾಲೂಕಾ ಘಟಕದಿಂದ ಪತ್ರಿಕಾಗೋಷ್ಠಿ. ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಜೀರ್ ಸಮಾಜ ಇದರ ತಾಲೂಕಾ ಘಟಕದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಘಟಕದ ಅಧ್ಯಕ್ಷರಾದ ಡಾ. ಎಸ್. ಎಸ್. ಪಾಟೀಲ ಅವರು ಮಾತನಾಡಿ, ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಜೀರ ಸಮಾಜವನ್ನು ರಾಜ್ಯಮಟ್ಟದಲ್ಲಿ ಸಂಘಟಿಸಲು ನಿರಂತರ ಪ್ರಯತ್ನಗಳು ನಡೆಯುತ್ತಿದ್ದು, ಇದರ ಅಂಗವಾಗಿ ಸಮಾಜವನ್ನು ಶೈಕ್ಷಣಿಕವಾಗಿ ಸಂಘಟಿಸಲು ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಫೆಬ್ರವರಿ 1ರಂದು ತಾಳಿಕೋಟಿ ಪಟ್ಟಣದ ಶ್ರೀ ಖಾಸ್ಗತೇಶ್ವರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ನಾಡಿನ ಹರಚರ ಗುರುಮೂರ್ತಿಗಳು, ರಾಜಕೀಯ ಧುರೀಣರು, ಸಮಾಜದ ಗಣ್ಯಮಾನ್ಯರು ಆಗಮಿಸುತ್ತಿದ್ದು, ಇದರ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕೆಂದು ಕೇಳಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಘಟಕದ ಉಪಾಧ್ಯಕ್ಷ ಎಸ್. ಜಿ. ಪಾಟೀಲ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್. ಎಸ್. ಪಾಟೀಲ್, ವಿಜಯಪುರ ಜಿಲ್ಲಾ ಅಧ್ಯಕ್ಷ ಸಂಗನಗೌಡ ಕರಬಂಟನಾಳ, ತಾಳಿಕೋಟಿ ತಾಲೂಕಾ ಅಧ್ಯಕ್ಷ ರಾಮನಗೌಡ ಬಿರಾದಾರ್, ಮುದ್ದೇಬಿಹಾಳ ತಾಲೂಕಾ ಅಧ್ಯಕ್ಷ ಎಂ. ಬಿ. ಬಿರಾದಾರ, ಬಾಗೇವಾಡಿ ತಾಲೂಕಾ ಅಧ್ಯಕ್ಷ ಸಿದ್ದನಗೌಡ ಪಾಟೀಲ್ ಮುತ್ತು ಬಿರಾದಾರ ಒಳಗೊಂಡು ಸಮಾಜದ ಗಣ್ಯರು ಉಪಸ್ಥಿತರಿದ್ದರು. ವರದಿ ದೇವು ಕುಚ್ವಾಳ, ಡಿಕೆ ನ್ಯೂಸ್ ಕನ್ನಡ, ತಾಳಿಕೋಟೆ. ನಂತರದಲ್ಲಿ ಇವರಿಗೆ ವಜೀರ್ ಅನ್ನೋದೊಂದು ಈಗೇನು ಆದಿಲ್ಶಾಹಿ ಇದರಲ್ಲಿ ಅವರಿಗೆ ಒಂದು ಪದವಿ ಬಂದ ಸಂಬಂಧ ಇದು ಹಂಡೆ ವಜೀರ್ ಆಗಿ ಮುಂದೆ ಮುಂದುವರೆದಿದೆ. ಇವರು ಮೂಲತಃ ಇವರು ಶಿವನ ಆರಾಧಕರು. ಹಿಂಗಾಗಿ ಅವರು ಲಿಂಗ ಬಸವಣ್ಣ ಕಾಲದಲ್ಲಿ ಇವರು ಲಿಂಗ ಪರಿವರ್ತನೆ ಆಗಿ ಇವರು ಲಿಂಗಾಯತರಾದರು. ಮೊದಲು ವೀರಶೈವರು, ಶೈವ ಮನೆತನದವರು, ವೀರಶೈವರು. ನಂತರದಲ್ಲಿ ಇವರು ಲಿಂಗಾಯತರಾಗಿ ವೀರಶೈವ ಲಿಂಗಾಯತ ನಮಗೆ ಜೊತೆಗಾಗಿ ನಾವು ಆ ಲಿಂಗಾಯತ ಒಂದು ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡು ಬಂದಿರೋದ್ರಿಂದ ಇವತ್ತಿನವರೆಗೂ ಈ ಸಮುದಾಯ ನಮ್ಮ ರಾಜ್ಯದಲ್ಲಿ ಕೇವಲ ಒಂದು 3 ರಿಂದ 4 ಲಕ್ಷ ಜನಸಂಖ್ಯೆ ಇದೆ. ಇವರು ಹೆಚ್ಚಾಗಿ ಇರೋದು ನಾವು ಎಲ್ಲ ಇಲ್ಲಿ ಬಿಜಾಪುರ, ಬಾಗಲಕೋಟೆ, ರಾಯಚೂರು, ಗುಲ್ಬರ್ಗ, ಈ ಮುಖ್ಯವಾಗಿ ಇವು ಮುಖ್ಯ ಕೊಪ್ಪಳ, ಈ 5 ಜಿಲ್ಲೆಗಳಲ್ಲಿ ಮಾತ್ರ ಈ ಜನಸಂಖ್ಯೆ ಜಾಸ್ತಿ ಇರೋದು. ಇನ್ನುಳಿದವರು ಇವತ್ತು ವಲಸೆ